ನೀರಾವರಿ ಇಲಾಖೆಯಲ್ಲಿನ ತೆರಿಗೆ ವಂಚಕರಿಗೆ ಐಟಿ ಬಿಗ್ ಶಾಕ್ ಕೊಟ್ಟಿದ್ದು, ನಿನ್ನೆ ಬೆಳಗ್ಗೆಯಿಂದಲೂ ನಿರಂತರವಾಗಿ ತಲಾಶ್ ಮಾಡಿದ್ದಾರೆ. ಮ್ಯಾರಥಾನ್ ರೇಡ್ ಕಂಡು ಭ್ರಷ್ಟ ಕುಳಗಳು ಪತರಗುಟ್ಟಿದ್ದು, ಬಿಎಸ್ ಯಡಿಯೂರಪ್ಪ ಆಪ್ತ ಉಮೇಶ್ ಮನೆಯಲ್ಲಿ ನಿರಂತರವಾಗಿ ಪರಿಶೀಲಿಸಿದ್ದಾರೆ. ತಂಡೋಪತಂಡವಾಗಿ ಉಮೇಶ್ ಮನೆಯಲ್ಲಿ ತಲಾಶ್ ಮಾಡಿದ್ದು, ದಾಖಲೆಗಳನ್ನ ಕೆದಕಿದಷ್ಟು ಭ್ರಷ್ಟರ ನಂಟು ಬಯಲಾಗಿದೆ. ರಾಹುಲ್ ಎಂಟರ್ಪ್ರೈಸಸ್ನಲ್ಲಿ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಮೆಗಾ ಆಪರೇಷನ್ ಮಾಡಿದ್ದು, ವಿವಿಧ ಗುತ್ತಿಗೆದಾರರಿಗೆ ಸಂಬಂಧಿಸಿದ ದಾಖಲೆಗಳ ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ರಾಹುಲ್ ಎಂಟರ್ಪ್ರೈಸಸ್ ಮತ್ತು ಉಪ್ಪಾರ್ ವ್ಯವಹಾರ ಬಯಲಾಗಿದೆ. ಡಿವೈ ಉಪ್ಪಾರ್ ಜೊತೆಗಿನ ಆರ್ಥಿಕ ವಹಿವಾಟು ಸಂಬಂಧ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದು, ಇಬ್ಬರ ಮಧ್ಯೆ ಕೋಟಿ ಕೋಟಿ ಮೊತ್ತದ ಹಣದ ವ್ಯವಹಾರ ನಡೆದಿರೋದು ಬೆಳಕಿಗೆ ಬಂದಿದೆ. ರಾಹುಲ್ ಎಂಟರ್ಪ್ರೈಸಸ್ನಿಂದ ಡಿವೈ ಉಪ್ಪಾರ್ ಕಾಮಗಾರಿಗೆ ಸಾಮಗ್ರಿ ಖರೀದಿಸುತ್ತಿದ್ದಾರೆ. ಹೀಗಾಗಿ ಇಬ್ಬರ ಮಧ್ಯೆ ಕೋಟಿ ಕೋಟಿ ಮೊತ್ತದ ವ್ಯವಹಾರ ನಡೆದಿದೆ. ಅಲ್ಲದೆ ಅಕ್ರಮ ಹಣ ವರ್ಗಾವಣೆ ಬಗ್ಗೆ ಐಟಿ ಪರಿಶೀಲನೆ ನಡೆಸಿದೆ. ಬೆಳಗಾವಿ ಜಿಲ್ಲೆಯಲ್ಲೂ ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ದು, ಉದ್ಯಮಿ ಗುತ್ತಿಗೆದಾರ ಜಯಶೀಲ ಶೆಟ್ಟಿ ಎಂಬುವರ ಮನೆಯಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಘಟಪ್ರಭಾ ಗ್ರಾಮದಲ್ಲಿನ ಉದ್ಯಮಿ ಜಯಶೀಲ ಶೆಟ್ಟಿ ಮನೆ ಮೇಲೆ ದಾಳಿ ನಡೆದಿದೆ. ಗೋವಾ ಮತ್ತು ಬೆಳಗಾವಿಯ 16 ಅಧಿಕಾರಿಗಳ ತಂಡ ದಾಳಿ ನಡೆಸಿ ವ್ಯವಹಾರ, ಆಸ್ತಿ, ಆದಾಯಕ್ಕೆ ಸಂಬಂಧಿಸಿದ ದಾಖಲೆ ಪರಿಶೀಲನೆ ನಡೆಸಿದ್ದಾರೆ. ರಾಜ್ಯದಲ್ಲಿ ಐಟಿ ದಾಳಿ ನಡೆದಿದೆ ರೋಚಕವಾಗಿದ್ದು, ಡಿಫರೆಂಟ್ ಆಗಿ ರೇಡ್ ಮಾಡಿದ್ದಾರೆ. ಹೆಸರಿಗೆ ಬೆಂಗಳೂರು ಗೋವಾ ವಲಯ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅಂತ ಹೇಳಲಾಗುತ್ತಿದ್ದು, ದಾಳಿ ಮಾಡ್ತಿರೋದು ಮಾತ್ರ ದೆಹಲಿ ಅಧಿಕಾರಿಗಳಾಗಿದ್ದಾರೆ. ದಾಳಿಯ ಸಂಪೂರ್ಣ ವಿವರಗಳು ನೇರವಾಗಿ ದೆಹಲಿಯ ಮಿನಿಸ್ಟ್ರಿ ಆಫ್ ಫಿನಾನ್ಸ್ಗೆ ರವಾನೆ ಮಾಡುತ್ತಿದ್ದಾರೆ. ದೆಹಲಿಯಿಂದ ಹಿರಿಯ ಅಧಿಕಾರಿಗಳು ದಾಳಿಯನ್ನ ನೇರವಾಗಿ ಮಾನಿಟರ್ ಮಾಡ್ತಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆಪ್ತ ಹಾಗೂ ಬಿಎಂಟಿಸಿ ಬಸ್ ಕಂಡಕ್ಟರ್ ಆಗಿದ್ದ ಉಮೇಶ್ ಮನೆಯಲ್ಲಿ ಕೆದಕಿದಷ್ಟು ಬೆಚ್ಚಿ ಬೀಳೋ ದಾಖಲೆಗಳು ಪತ್ತೆಯಾಗ್ತಿವೆ. ಆದರೆ ಉಮೇಶ್ ಮನೆ ಮೇಲಿನ ದಾಳಿ ಹಿಂದೆ ರಾಜಕೀಯ ಅಡಗಿರೋ ಗುಮಾನಿ ಹುಟ್ಟುಕೊಂಡಿದೆ. ಯಡಿಯೂರಪ್ಪ ಅವರನ್ನ ಕಟ್ಟಿ ಹಾಕೋಕೆ ಐಟಿ ರೇಡ್ ಅಸ್ತ್ರವಾಗಿದೆಯಾ ಅನ್ನೋ ಅನುಮಾನ ಮೂಡಿದೆ. ಬಿಎಸ್ವೈ ಪುತ್ರ ವಿಜಯೇಂದ್ರ ಗುರಿಯಾಗಿಸಿ ದಾಳಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಆಪ್ತನ ಮೇಲೆ ಐಟಿ ದಾಳಿ ಆಗಿರುವುದನ್ನ ಬಿಎಸ್ ಯಡಿಯೂರಪ್ಪ ಒಪ್ಪಿಕೊಂಡಿದ್ದು, ರಾಜಕೀಯ ಪ್ರೇರಿತ ಐಟಿ ದಾಳಿ ಅನ್ನೋ ಆರೋಪವನ್ನ ಅಲ್ಲೆಗೆಳೆದಿದ್ದಾರೆ. ಮತ್ತೊಂದೆಡೆ ಬಿಜೆಪಿಗೆ ಹೊಡೆತ ಬೀಳುವ ಬಗ್ಗೆ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆ ನಡೀತಾ ಇದೆ. ಬಿಎಸ್ವೈ ಅವರನ್ನ ಕಟ್ಟಿ ಹಾಕೋಕೆ ಹೋಗಿ ಬಿಜೆಪಿ ಕೈ ಸುಟ್ಕೊಳ್ತಾ ಅನ್ನೋ ಪ್ರಶ್ನೆ ಮೂಡಿದ್ದು, ಉಪಚುನಾವಣೆ ಹೊಸ್ತಿಲಿನಲ್ಲಿ ಬಿಜೆಪಿಗೆ ಡ್ಯಾಮೇಜ್ ಆಗುವ ಬಗ್ಗೆ ಚರ್ಚೆ ನಡೀತಾ ಇದೆ. ಬಿಎಸ್ವೈ ಅವರನ್ನ ಟಾರ್ಗೆಟ್ ಮಾಡಿದ್ರೆ ಲಿಂಗಾಯತ ಸಮುದಾಯದ ಕೋಪಕ್ಕೆ ತುತ್ತಾಗುವ ಸಾಧ್ಯತೆ ಇದೆ. ಯಡಿಯೂರಪ್ಪನ ಆಪ್ತನ ಮೇಲೆ ಐಟಿ ದಾಳಿ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯಿಸಿದ್ದಾರೆ. ಕಾನೂನು ತನ್ನ ಕೆಲಸ ತಾನು ಮಾಡುತ್ತೆ, ಇದರಲ್ಲಿ ಯಾವುದೇ ರಾಜಕಾರಣವಿಲ್ಲ. ಸ್ವತಃ ಯಡಿಯೂರಪ್ಪನವರೇ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಶೆಟ್ಟರ್ ತಿಳಿಸಿದ್ದಾರೆ. ಜೊತೆಗೆ ಕಾನೂನು ರೀತಿ ಏನಾಗಬೇಕೋ ಅದಾಗತ್ತೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಐಟಿ ಇಡಿಗಳೆಲ್ಲ ಸ್ವತಂತ್ರ ಬಂದಾಗಿಂದ ಸಹ ಇರುವಂತಹ ಸ್ವಾಯತ್ತ ಸಂಸ್ಥೆಗಳು. ಆದರೆ ಈ ಸಂಸ್ಥೆಗಳನ್ನ ರಾಜಕೀಯವಾಗಿ ಬಳಕೆ ಮಾಡಿಕೊಂಡಿದ್ದು ಬಿಜೆಪಿ ಅಂತ ಕಾಂಗ್ರೆಸ್ ಮುಖಂಡ ರಾಮಲಿಂಗಾರೆಡ್ಡಿ ಆರೋಪಿಸಿದ್ದಾರೆ. ಸಿಂದಗಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯಲ್ಲಿ ಒಳ ವಿರೋಧಿಗಳನ್ನ ಐಟಿ ಅಸ್ತ್ರ ಬಳಸಿ ಸರಿ ದಾರಿಗೆ ತರಲಾಗ್ತಿದೆ ಅಂತ ಹೇಳಿದ್ದಾರೆ. ರಾಜ್ಯದ ಭ್ರಷ್ಟ ಕುಳಗಳಿಗೆ ಆದಾಯ ತೆರಿಗೆ ಅಧಿಕಾರಿಗಳು ಗುನ್ನ ಇಟ್ಟಿದ್ದು, ಮುಂದೆ ಮತ್ತಷ್ಟು ಶಾಕ್ ಕೊಡಲಿದ್ದಾರೆ. ಆದಾಯ ತೆರಿಗೆ ಬಲೆಗೆ ಬಿದ್ದ ಕಾಂಟ್ರಾಕ್ಟರ್ಗಳಿಗೆ ಸದ್ಯ ರಿಲೀಫ್ ಸಿಗೋದು ಅನುಮಾನ ಆಗಿದೆ. ಇಂದು ಕೂಡ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದು, ಐಟಿ ಆಫೀಸರ್ಸ್ ಕಾಂಟ್ರಾಕ್ಟರ್ಗಳ ಜನ್ಮಜಾಲಾಡುತ್ತಿದ್ದಾರೆ. ಐಟಿ ಅಧಿಕಾರಿಗಳ ದಾಳಿಗೆ ಗುತ್ತಿಗೆ ಗುದ್ದಾಟವೇ ಕಾರಣ ಅಂತ ಹೇಳಲಾಗುತ್ತಿದೆ. ನೀರಾವರಿ ಇಲಾಖೆಯ ಗುತ್ತಿಗೆ ಪಡೆಯುವ ಸಂಬಂಧ ಕಿತ್ತಾಟ ನಡೆದಿತ್ತು ಅಂತ ಹೇಳಲಾಗಿದ್ದು, ಗುತ್ತಿಗೆ ವಿಚಾರದಲ್ಲಿ ಕೆಲ ಕಾಂಟ್ರಾಕ್ಟರ್ಗಳು ಅಸಮಾಧಾನಗೊಂಡಿದ್ದರಂತೆ. ಈ ವೇಳೆ ಉಮೇಶ್ ಮೇಲೆ ಕಾಂಟ್ರಾಕ್ಟರ್ಗಳು ಮುನಿಸಿಕೊಂಡಿದ್ದು, ಈ ಮುನಿಸಿನ ಮುಂದುವರೆದ ಭಾಗವಾಗಿ ಐಟಿ ದಾಳಿಯಾಯ್ತಾ ಅನ್ನೋ ಅನುಮಾನ ಮೂಡಿದೆ. ಗುತ್ತಿಗೆ ವಿಚಾರವಾಗಿ ಉಮೇಶ್ ಕಾಂಟ್ರಾಕ್ಟರ್ಗಳ ಸಿಟ್ಟಿಗೆ ಕಾರಣವಾಗಿದ್ದರಂತೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಆಪ್ತ ಉಮೇಶ್ ಮೇಲೆ ಹಲವು ಕಾಂಟ್ರಾಕ್ಟರ್ಗಳು ಮುನಿಸಿಕೊಂಡಿದ್ದರಂತೆ. ಗುತ್ತಿಗೆದಾರರಿಗೆ ಉಮೇಶ್ ಕಳೆದ 3 ವರ್ಷದಿಂದಲೂ ಕಿರುಕುಳ ನೀಡುತ್ತಿದ್ದ ಅಂತ ಆರೋಪ ಕೇಳಿಬಂದಿದೆ. ಉಮೇಶ್ ನೀಡುತ್ತಿದ್ದ ಕಿರುಕುಳದಿಂದ ಬೇಸತ್ತಿದ್ದ ಕಾಂಟ್ರಾಕ್ಟರ್ಗಳು ಐಟಿಗೆ ದೂರು ನೀಡಿದ್ದಾರೆ ಅಂತ ಹೇಳಲಾಗುತ್ತಿದೆ.
ನೀರಾವರಿ ಇಲಾಖೆ ಕಾಮಗಾರಿಯಲ್ಲಿ ಬಿಎಸ್ವೈ ಆಪ್ತ ಉಮೇಶ್ ದರ್ಬಾರ್ ನಡೆಸುತ್ತಿರುವ ಆರೋಪ ಇದ್ದು, ಪ್ರತಿ ಹಂತದಲ್ಲೂ ಕಿರುಕುಳ ನೀಡುತ್ತಿದ್ದಂತೆ ವರ್ಕ್ ಆರ್ಡರ್ನಿಂದ ಬಿಲ್ ರಿಲೀಸ್ವರೆಗೂ ಕಾಟ ಕೊಡುತ್ತಿದ್ದು, ಈತನ ಕಿರುಕುಳಕ್ಕೆ ಹಲವು ಗುತ್ತಿಗೆದಾರರು ಬೇಸತ್ತಿದ್ದರಂತೆ. ಉಮೇಶ್ ಕಿರುಕುಳ ಬಳಿಕ ವೈಯಕ್ತಿಕ ದ್ವೇಷ ಹೆಚ್ಚಾಗಿ ಈ ಮೂಲಕ ಉಮೇಶ್ ವಿರುದ್ಧ ಐಟಿಗೆ ಗುತ್ತಿಗೆದಾರರು ದೂರು ನೀಡಿದ್ದಾರೆ ಅಂತ ಹೇಳಲಾಗುತ್ತಿದೆ. ಭಗವಂತನ ಅನುಗ್ರಹದಿಂದ ರಾಜ್ಯದಲ್ಲಿ ಪಾಸಿಟಿವಿಟಿ ರೇಟ್ ಕಡಿಮೆಯಾಗ್ತಿದೆ. ಹಲವಾರು ಜಿಲ್ಲೆಯಲ್ಲಿ ಪಾಸಿಟಿವಿಟಿ 0 ಇದೆ. ಹೀಗಾಗಿ ಶಾಲೆ ಆರಂಭಿಸಬಹುದು ಎಂದು ತಜ್ಞರು ಅಭಿಪ್ರಾಯ ಕೊಟ್ಟಿದ್ದು, ದಸರಾ ಮುಗಿದ ತಕ್ಷಣವೇ ಶಾಲೆಗಳು ಆರಂಭವಾಗುತ್ತೆ ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ಸಿಎಂ ಬೊಮ್ಮಾಯಿ ಶೀಘ್ರ ಶಾಲೆ ಆರಂಭಿಸಲು ಆಸಕ್ತಿ ತೋರಿದ್ದಾರೆ. ಆದರೆ ಎಲ್ಲರಿಗೂ ಶಾಲೆ ಕಡ್ಡಾಯ ಮಾಡಿಲ್ಲ, ಮುಂದೆಯೂ ಕಡ್ಡಾಯ ಮಾಡಲ್ಲ ಅಂತ ಉಡುಪಿಯಲ್ಲಿ ಸಚಿವರು ತಿಳಿಸಿದ್ದಾರೆ. ರಾಜ್ಯದ ಬಿಜೆಪಿ ಸರ್ಕಾರ ಜನವಿರೋಧಿ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ವಿಜಯಪುರದ ಸಿಂದಗಿಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಬಡವರ ಜೀವನ ದುಸ್ತರವಾಗಿದೆ, ಅವರಿಗೆ ಇರಲು ಮನೆಯಿಲ್ಲ, ಹೀಗಿದ್ರೂ ಬೆಲೆ ಏರಿಕೆ ಕಡಿಮೆಯಾಗಿಲ್ಲ, ತೈಲ ಬೆಲೆ ಏರುತ್ತಲೇ ಇದೆ. ಇವುಗಳಿಂದಾಗಿ ಬಡವರು ಪ್ರತಿನಿತ್ಯವೂ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದು, ಸರ್ಕಾರ ಯಾವುದೇ ಭಾಗ್ಯಗಳನ್ನ ಘೋಷಿಸುತ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ಹಾನಗಲ್ ಮತ್ತು ಸಿಂದಗಿ 2 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸಲಿದೆ ಅಂತ ಹಾನಗಲ್ನಲ್ಲಿ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ಕಟೀಲು ಹೇಳಿದ್ದಾರೆ. ರಾಜಕಾರಣದಲ್ಲಿ ಅಪೇಕ್ಷೆಗಳು, ಭಾವನೆಗಳಿರುವುದು ಸಹಜ. ಟಿಕೆಟ್ ಆಕಾಂಕ್ಷಿಗಳ ಭಾವನೆಗೆ ನಾವು ಬೆಲೆ ಕೊಟ್ಟಿದ್ದೇವೆ. ಸಿಎಂ ಬೊಮ್ಮಾಯಿ ನೇತೃತ್ವ, ಬಿಎಸ್ವೈ ಮಾರ್ಗದರ್ಶನದಲ್ಲಿ ಮುಂದಿನ ಚುನಾವಣೆಯಲ್ಲಿ 150 ಕ್ಷೇತ್ರಗಳಲ್ಲಿ ನಾವು ಗೆಲ್ತೇವೆ ಅಂತ ಕಟೀಲು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹಾನಗಲ್ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ಗೆ ಪಂಚಮಸಾಲಿ ಸಮಾಜದ 2 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸಿಆರ್ ಬಳ್ಳಾರಿ ಮತ್ತು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸೋಮಶೇಖರ್ ಕೋತಂಬ್ರಿ ಟಿಕೆಟ್ ಕೈತಪ್ಪಿದ್ದರಿಂದ ಪಕ್ಷೇತರರಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಶ್ರೀ ವಚನಾನಂದ ಸ್ವಾಮೀಜಿ ಜೊತೆ ಚರ್ಚಿಸಿ ಒಬ್ಬರು ಕಣದಲ್ಲಿ ನಿಶ್ಚಿತ ಅಂತ ಸಿಆರ್ ಬಳ್ಳಾರಿ ತಿಳಿಸಿದ್ದಾರೆ. ಕುಮಾರಸ್ವಾಮಿ ಬಿಜೆಪಿ ಜೊತೆ ಸಮ್ಮಿಶ್ರ ಸರ್ಕಾರ ರಚಿಸಿದ್ದರು. ಆಗ ಬಿಜೆಪಿಗೆ ಆರ್ಎಸ್ಎಸ್ ಹಿನ್ನೆಲೆ ಇದೆ ಅಂತ ಗೊತ್ತಿರಲಿಲ್ವಾ ಅಂತ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಸಚಿವರು, ಎಚ್ಡಿಕೆ ಚುನಾವಣೆ ರಾಜಕಾರಣದ ಮಾತು ಬಿಡಬೇಕು. ಆರ್ಎಸ್ಎಸ್ಗೂ ರಾಜಕಾರಣಕ್ಕೂ ಸಂಬಂಧವೇ ಇಲ್ಲ. ಅಧಿಕಾರದ ವ್ಯವಸ್ಥೆಯಲ್ಲಿ ಆರ್ಎಸ್ಎಸ್ ಪಾತ್ರ ಇರಲ್ಲ ಅಂತ ತಿಳಿಸಿದ್ದಾರೆ. ಪ್ರತಿಷ್ಠಿತ ಏರ್ ಇಂಡಿಯಾ ಟಾಟಾ ಗ್ರೂಪ್ ತೆಕ್ಕೆಗೆ ಸೇರಿದೆ. ಏರ್ ಇಂಡಿಯಾ ಬಂಡವಾಳ ವಾಪಸ್ಗೆ ಕೇಂದ್ರ ಸಚಿವರ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ನೀಡಲಾಗಿದೆ. ಕೇಂದ್ರ ಗೃಹ ಸಚಿವರ ನೇತೃತ್ವದಲ್ಲಿ ನಡೆದ ಸಚಿವರ ಸಮಿತಿ ಸಭೆಯಲ್ಲಿ 2021 ಡಿಸೆಂಬರ್ ಒಳಗೆ ಪ್ರಕ್ರಿಯೆ ಮುಗಿಸುವುದಕ್ಕೆ ಸೂಚನೆ ನೀಡಲಾಗಿದ್ದು, ಬಂಡವಾಳ ವಾಪಸ್ ಪ್ರಕ್ರಿಯೆಗೆ ಆರ್ಥಿಕ ಸಲಹೆಗಾರರ ನೇಮಕಕ್ಕೆ ತೀರ್ಮಾನಿಸಲಾಗಿದೆ. ಇನ್ನು 18,718 ಕೋಟಿ ಮೊತ್ತಕ್ಕೆ ಟಾಟಾ ಗ್ರೂಪ್ ಬಿಡ್ ಪಡೆದಿತ್ತು. ಡ್ರಗ್ ಕೇಸ್ ಸಂಬಂಧ ಅರೆಸ್ಟ್ ಆಗಿದ್ದ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ಗೆ ಜೈಲೇ ಗತಿಯಾಗಿದೆ. ಆರ್ಯನ್ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದೆ. ಜಾಮೀನು ಅರ್ಜಿ ಊರ್ಜಿತ ಅಲ್ಲ ಅಂತ ಅಭಿಪ್ರಾಯಪಟ್ಟಿರುವ ನ್ಯಾಯಾಲಯ ಪ್ರಕರಣದ 8 ಆರೋಪಿಗಳ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ. ಆರೋಪಿಗಳನ್ನ ಕಿಲ್ಲಾ ಕೋರ್ಟ್ 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದ ಹಿನ್ನೆಲೆ ಆರ್ಯನ್ ಖಾನ್ ಸದ್ಯ ಮುಂಬೈನ ಆರ್ಥರ್ ರೋಡ್ ಜೈಲಲ್ಲಿದ್ದಾನೆ.